ಕೇರಳ ರಾಜ್ಯದ ಹೆಸರನ್ನ ಕೇರಳಂ ಎಂದು ಅಲ್ಲಿನ ಸರ್ಕಾರವು ಬದಲಿಸಲು ತೀರ್ಮಾನ ತೆಗೆದುಕೊಂಡುದಕ್ಕೆ ಒಕ್ಕೂಟ ಸರ್ಕಾರದ ಮಂತ್ರಿಮಂಡಲದ ಒಪ್ಪಿಗೆ ಮುದ್ರೆಯು ಈಗ ಬಿದ್ದಿದೆ. ಒಂದು ದಶಕದಿಂದ ಕೇರಳದ ಮುಖ್ಯಮಂತ್ರಿಯಾಗಿರುವ ಪಿಣರಾಯಿ ವಿಜಯನ್ ಅವರು ರಾಜ್ಯದ ಹೆಸರನ್ನ ಅಲ್ಲಿನ ಭಾಷಾ ವ್ಯವಸ್ಥೆಗೆ ತಕ್ಕಂತೆ ಕೇರಳದ ಬದಲು ಕೇರಳಂ ಎಂದು ಬದಲಿಸಲು ತೀರ್ಮಾನ ತೆಗೆದುಕೊಂಡಿದ್ರು. ಅದನ್ನ ಕೇರಳದ ಸಿಪಿಎಂ ಮತ್ತು ಆಳುವ ಎಲ್ಡಿಎಫ್ ಒಪ್ಪಿದ್ದರಿಂದ ತಕರಾರು ಯಾರದ್ದೂ ಇರಲಿಲ್ಲ. ಕಾಂಗ್ರೆಸ್ನ ಕೆಲವರು ಅಪಸ್ವರ ಎತ್ತಿದ್ರೂ ಪಕ್ಷ ಅದನ್ನ ವಿರೋಧಿಸಿಲ್ಲ. ಸಂವಿಧಾನದ 3ನೇ ವಿಧಿಯಂತೆ ಕೇಂದ್ರ ಸರ್ಕಾರ ಸಚಿವ ಸಂಪುಟ ಕೇರಳದ ಹೆಸರು ಬದಲಾವಣೆಯ ಪ್ರಸ್ತಾಪನೆಗೆ ಒಪ್ಪಿಗೆ ನೀಡಿದೆ. ಈ ಸಂದರ್ಭ ಪ್ರಧಾನಿ ಮೋದಿಯವರು ಹಾಗೂ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಈ ಸಂಬಂಧ ಒಂದೆರಡು ಮಾತುಗಳನ್ನು ಹಂಚಿಕೊಂಡ್ರು. ಕೇರಳದ ಬಿಜೆಪಿ ಕೂಡ ಹೆಸರು ಬದಲಾವಣೆಯನ್ನ ಒಪ್ಪಿಕೊಂಡಿತ್ತು. ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿನ ಸಂಪುಟವು ಒಪ್ಪಿಗೆ ನೀಡಿದ ಬಳಿಕ 2026ರ ಕೇರಳ ಹೆಸರು ಬದಲಾವಣೆ ಮಸೂದೆಯನ್ನ ರಾಷ್ಟ್ರಪತಿಗಳ ಅವಗಾಹನೆಗೆ ಕಳುಹಿಸಿಕೊಡಲಾಯಿತು. ಕೇರಳದ ವಿಧಾನಾಂಗದಲ್ಲಿ ಪಾಸಾಗಿರುವ ಮಸೂದೆಯಿತು.